ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ KPSC ವೆಬ್ಸೈಟ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಲ್ಯಾಪ್ಟಾಪು ಕಂಪ್ಯೂಟರಲ್ಲೂ ಕೂಡ ನಿಮಗೆ ತುಂಬ ಈಸಿಯಾಗಿ ಸಲ್ಲಿಸ್ಕೋಬೋದು. ಯಾವುದೇ ರೀತಿ ನೀವು ಸೈಬರ್ ಸೆಂಟ್ರಿಗೆ ಆನ್ಲೈನ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಯಾವ ರೀತಿ ಯಾವುದೇ ಒಂದು KPSCನಲ್ಲಿ ಕಾಲ್ ಫಾರ್ಮ್ ಆಗಲಿ ಉದ್ಯೋಗದ ಒಂದು ಆನ್ಲೈನ್ ಅರ್ಜಿ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲನೂ ಒಂದೇ ಥರನಾಗಿ ಇರುತ್ತೆ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು KPSCಯ ಅಧಿಕೃತವಾದ ವೆಬ್ಸೈಟ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. kpsc.kr.nic.in ಅಂತ ಸರ್ಚ್ ಮಾಡಿ, ಅಥವಾ KPSC ಅಂತ ಸರ್ಚ್ ಕೊಟ್ಟರೆ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ ನೋಡಿ, kpsc.kr.nic.in ಅಂತ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಅಪ್ಲೈ ಆನ್ಲೈನ್ ವೇರಿಯಸ್ ನೋಟಿಫಿಕೇಶನ್ ಅಂತಿದೆ ನೋಡಿ. ಅಪ್ಲೈ ಆನ್ಲೈನ್ ವೇರಿಯಸ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಆನ್ಲೈನಲ್ಲಿ ಅನ್ವಯಿಸು, ಅಪ್ಲೈ ಆನ್ಲೈನ್ ಅಂತಿದೆ. ಯಾವ್ಯಾವ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಈ ಸದ್ಯಕ್ಕೆ KPSCನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಇಲ್ಲಿ ಶೋ ಆಗ್ತಾ ಇರುತ್ತೆ ನೋಡಿ. ನ್ಯೂ ಅಂತ ಏನು ಬರ್ತಾ ಇದೆಯಲ್ಲ, ಲ್ಯಾಂಡ್ ಸರ್ವೇಯರ್ ಗ್ರೂಪ್ C HK ಮತ್ತು ನಾನ್ HK ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. HK ಮತ್ತು ನಾನ್ HK ಪೋಸ್ಟು, ಮತ್ತು ಅದರ ಜೊತೆಗೆ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳನ್ನು ಕೂಡ ಆನ್ಲೈನ್ ಮುಖಾಂತರ KS ಅಪ್ಲಿಕೇಶನ್ ಮಾಡಿದರೆ, ಗ್ರೂಪ್ A ಮತ್ತು ಗ್ರೂಪ್ B ಪೋಸ್ಟ್ಗಳನ್ನು ಮಾಡಿದರೆ. ಗ್ರೂಪ್ A ಹುದ್ದೆಗಳು ಗೆಜೆಟೆಡ್ ಆಫೀಸರ್ ಹುದ್ದೆಗಳು ಅಂತ ಹೇಳ್ಬೋದು, KS. ಈ ಒಂದು KS ಆನ್ಲೈನ್ ಅಪ್ಲಿಕೇಶನ್ ಇವಾಗ ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ಹೊಸದಾಗಿ KPSCಗೆ ವಿಸಿಟ್ ನೀಡ್ತಾ ಇದ್ದೀರಾ, ಇದೇ ಫಸ್ಟ್ ಟೈಮ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಹಾಕೋರಿಗೆ ಫಸ್ಟ್ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು KPSCನಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ, ಕ್ಲಿಕ್ ಇಯರ್ ಫಾರ್ ದ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಳ್ಳೇಬೇಕು. ಒಂದು ಸಲ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆದರೆ ನಿಮಗೆ ನೆಕ್ಸ್ಟ್ ಟೈಮ್ ನಿಮಗೆ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಒಂದು ಸಲ ನೀವು ಮಾಡ್ಕೊಳ್ಳೇಬೇಕು. ರಿಜಿಸ್ಟ್ರೇಷನ್ ಮಾಡ್ಕೋದು ಕೂಡ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ. ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀನಿ, ಬಟ್ ಆದರೂ ಕೂಡ ಕೆಲವರು ಗೊತ್ತಿರಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಕ್ಲಿಕ್ ಮಾಡಿದರೆ ಇಲ್ಲಿ ಲಾಗಿನ್ ಮತ್ತು ನ್ಯೂ ರಿಜಿಸ್ಟ್ರೇಷನ್ ಎರಡು ಆಪ್ಷನ್ ಇದೆ. ನೋಡ್ತಾ ಲಾಗಿನ್ ಸೆಕ್ಷನಲ್ಲಿ ಮೊದಲಿಗೆ ಲಾಗಿನ್ ಅಂತಿದೆ. ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಡೈರೆಕ್ಟಾಗಿ ಲಾಗಿನ್ ಕ್ಲಿಕ್ ಮಾಡಿ ಡೈರೆಕ್ಟ್ ಲಾಗಿನ್ಗೆ ಹೋಗುತ್ತೆ. ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರು, ನಿಮ್ಮ ಒಂದು ಇಮೇಲ್ ಐಡಿಯನ್ನು ಇಲ್ಲಿ ಹಾಕ್ಕೊಳ್ಳಿ. ಆನಂತರ ಪಾಸ್ವರ್ಡ್ ಇಟ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನಿಮಗೆ ವೆರಿಫೈ ಅಂತ ಕೊಟ್ಟರೆ OTP ಬರುತ್ತೆ. ಮೊಬೈಲ್ಗೊಂದು ಇಮೇಲ್ಗೊಂದು OTP ಹಾಕಿಸಿ ಇದನ್ನು ವೆರಿಫೈ ಮಾಡ್ಕೋಬೇಕು. ಅದಾನಂತರ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡ್ ನಿಮಗೆ ಬೇಕಾಗುವಂಥ ನೆನಪಿರುವಂಥ ಮಿನಿಮಮ್ 10 to 15 ಕ್ಯಾರೆಕ್ಟರ್ ಒಂದು ಪಾಸ್ವರ್ಡನ್ನು ಇಟ್ಕೋಬೇಕು. ಸೊ ಇಲ್ಲಿ ಪಾಸ್ವರ್ಡ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಟ್ಕೋಬೇಕು. ಅದು ಯಾವ ರೀತಿ ಇರಬೇಕಂದ್ರೆ, ನಂಬರ್ಸ್ ಇರಬೇಕು, ಲೆಟರ್ಸ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಅಪ್ಪರ್ ಕೇಸು ಲೋವರ್ ಕೇಸ್ ಎಲ್ಲ ರೀತಿಯ ಒಳಗೊಂಡಿರುವಂಥ ಒಂದು ಪಾಸ್ವರ್ಡನ್ನು ಇಲ್ಲಿ ನೀವು ಹಾಕೋಬೇಕಾಗುತ್ತೆ. ಕೇವಲ ನೀವು ಮೊಬೈಲ್ ನಂಬರ್ ಇಟ್ಕೊಂಡ್ರೆ ಸಾಲೋದಿಲ್ಲ, ಆ ರೀತಿ ಬರೋದಿಲ್ಲ ಅದು. ಸೊ ಎಲ್ಲ ರೀತಿ ಇರೋ ಸ್ಮಾಲ್ ಲೆಟ್ರು, ಕ್ಯಾಪಿಟಲ್ ಲೆಟ್ರು, ಸ್ಪೆಷಲ್ ಕ್ಯಾರೆಕ್ಟ್ರು, ಈ ರೀತಿಯಾಗಿ ಎಲ್ಲನೂ ಒಳಗೊಂಡಿರುವಂಥ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತಿದೆ ನೋಡಿ. ಈ ಒಂದು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರು ಅಥವಾ ಇಮೇಲ್ ಐಡಿ ನಿಮಗೆ ಯೂಸರ್ ಐಡಿ ಆಗಿ ನಿಮಗೆ ಬರುತ್ತೆ. ಸೊ ಇವಾಗ ಅಪ್ಲೈ ಮಾಡೋಣ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಇಲ್ಲಿ ಲಾಗಿನ್ ಅಂತಿದೆ ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಪ್ಲಿಕೆಂಟ್ ಲಾಗಿನು, ಅಭ್ಯರ್ಥಿ ಲಾಗಿನು. ಇಲ್ಲಿ ಯೂಸರ್ ನೇಮ್ ಅಂತ ಕೇಳ್ತಾ ಇದೆ. ಯೂಸರ್ ನೇಮು ಏನು ಹಾಕ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಅವರೇ. ಮೇಲ್ಗಡೆ ಯೂಸರ್ ನೇಮು ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿದ್ರೆ ನಡೆಯುತ್ತೆ, ಇಮೇಲ್ ID ಹಾಕಿದ್ರೆ ನಡೆಯುತ್ತೆ, ಮತ್ತು ಎನ್ರೋಲ್ಮೆಂಟ್ ನಂಬರು. ರಿಜಿಸ್ಟ್ರೇಷನ್ ಮಾಡ್ಕೋಗಿ ಏನು ನಂಬರ್ ಬಂದಿರುತ್ತೆ ಒಂದು ಎನ್ರೋಲ್ಮೆಂಟ್ ನಂಬರ್ ಅಂತ, ಆ ನಂಬರ್ ಹಾಕಿದ್ರು ಕೂಡ ನಡೆಯುತ್ತೆ. ಮೂರಲ್ಲಿ ಯಾವುದನ್ನು ಒಂದನ್ನು ನೀವು ಇಲ್ಲಿ ಹಾಕಲೇಬೇಕು. ಸೊ ಇಲ್ಲಿ ಮೊಬೈಲ್ ನಂಬರು ಅಥವಾ ಇಮೇಲ್ ID ಅಥವಾ ಎನ್ರೋಲ್ಮೆಂಟ್ ನಂಬರ್ ಮೂರಲ್ಲಿ ಯಾವುದನ್ನು ಒಂದನ್ನು ಹಾಕಿ, ಅಲ್ಲಿ ಪಾಸ್ವರ್ಡ್ ಏನು ಇಟ್ಕೊಂಡಿರ್ತೀರಲ್ಲ ರಿಜಿಸ್ಟ್ರೇಷನ್ ಮಾಡುವಾಗ, ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ಕಾಣ್ತಾ ಇರುವಂಥ ಇಲ್ಲಿ ಕ್ಯಾಪ್ಚರನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಸೈನ್ ಇನ್ ಅಂತಿದೆ ನೋಡಿ, ಈ ಒಂದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಲಾಗಿನ್ ಆಗುತ್ತೆ ನೋಡಿ. ಸೈನ್ ಇನ್ ಅನ್ನು ಮಾಡ್ಕೊಂಡಿದ್ದೀನಿ. ಸೈನ್ ಇನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. KPSC ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದ ಯಾವುದೇ ಸೂಚನೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸೂಚನೆಗಳು ಓದ್ಕೋಬೇಕು. 6 ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ. ಇಷ್ಟೊಂದು ಸೂಚನೆ ಏನೆಲ್ಲ
ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ, ಏನೇನು ಮಾಡಬೇಕು, ಯಾವ ರೀತಿ ಅಂತ ಎಲ್ಲ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಇಲ್ಲಿ ಆ ಯಾವ ರೀಡ್ ದ ಇಂಟ್ರಕ್ಷನ್ ಅಂತಿದೆ ಇದು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಗೋ ಅಂತಿದೆ ನೋಡಿ, ಈ ಒಂದು ಗೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ಪಾಪಪ್ ವಿಂಡೋ ಇಲ್ಲಿ ಓಪನ್ ಆಗುತ್ತೆ. ವಿದ್ಯಾರ್ಥಿ ವಿವರಗಳಲ್ಲಿ PUC ಮತ್ತು ನಂತರದ ವಿದ್ಯಾರ್ಥಿ ವಿವರಗಳು ದಿನಾಂಕ 2/3/2024 ಒಳಗೆ ಪ್ರೊಫೈಲ್ ಭರ್ತಿ ಮಾಡಿಕೊಂಡಿದ್ದಲ್ಲಿ PUC ನಂತರದ ವಿದ್ಯಾರ್ಥಿಗಳನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೊಂಡು ಮುಂದುವರಿಯುವಂತೆ ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮ್ಮ PUC ವಿದ್ಯಾರ್ಥಿ ಏನಿದೆಯಲ್ಲ, ದಿನಾಂಕ ಕೊಟ್ಟಿದೆ 2/3/24 ಒಳಗೆ ಪ್ರೊಫೈಲನ್ನು ಭರ್ತಿ ಮಾಡದಿದ್ದಲ್ಲಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಮಾರ್ಚ್ 2ನೇ ತಾರೀಕು ಒಳಗಾಗಿ ನೀವೇನು ಪ್ರೊಫೈಲ್ ಕ್ರಿಯೇಟ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಅಂಥವ್ರು ಮತ್ತೆ ಒಂದ್ಸಲ ನಿಮ್ಮ ಒಂದು PUC ಡೀಟೇಲ್ಸ್ ಏನಿದೆಲ್ಲ ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೋಬೇಕು ಅಂತ ಇಲ್ಲಿ ಸೂಚಿಸಲಾಗಿದೆ ಕೊಟ್ಟಿದ್ದಾರೆ. ಕೆಲವೊಬ್ರು PUC ಡೀಟೇಲ್ಸ್ ಬರ್ತಾ ಇಲ್ಲ, ಡಿಗ್ರಿ ಡೀಟೇಲ್ಸ್ ಬರ್ತಾ ಇಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರು. ಸೊ ಅಂಥವ್ರಿಗೆ ಇದು ಅವರೇ ಆಯೋಗದ ಕಡೆಯಿಂದ ಹೇಳಿದ್ದಾರೆ. ಅದನ್ನ ಮತ್ತೆ ಆ ಕಾಲಮನ್ನ, ಆ ಒಂದು ಫೀಲ್ಡ್ ಅನ್ನ ಡಿಲೀಟ್ ಮಾಡಿ ಮತ್ತೆ ಎಂಟರ್ ಮಾಡಿಕೊಳ್ಳಿ ಅಂತ ಇಲ್ಲಿ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೋಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಯಾವ್ಯಾವ ನೋಟಿಫಿಕೇಶನ್ ಆಗಿದೆ ಅಂತ ನಿಮಗೆ ಡೈರೆಕ್ಟ್ ಆಗಿ ತೋರಿಸುತ್ತೆ. ನೋಟಿಫಿಕೇಶನ್ ಡೀಟೇಲ್ಸ್, ಅಧಿಸೂಚನೆ ವಿವರಗಳು. ಇಲ್ಲಿ ಒಟ್ಟು 3 HK ನಾನ್ HK ಭೂಮಾಪಕರು ಹುದ್ದೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಈ ಒಂದು KS ಅಪ್ಲಿಕೇಶನ್ ಏನಿದೆಯಲ್ಲ, ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ A ಗ್ರೂಪ್ B ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿದೆ KPSC ನಲ್ಲಿ. ಇವಾಗ ನಾನು ಗ್ರೂಪ್ A ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. KS ಆನ್ಲೈನ್ ಅಪ್ಲಿಕೇಶನ್ ಈ ಒಂದು KPSC ವೆಬ್ಸೈಟ್ ನಲ್ಲಿ. ಸೊ ಈ ನೋಟಿಫಿಕೇಶನ್ ಬೇಕಂದ್ರೆ ಇಲ್ಲಿ PDF ಅಂತಿದೆ ನೋಡಿ, ಇಲ್ಲಿ PDF ಏನು ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ಒಂದು PDF ಲಭ್ಯ ಆಗುತ್ತೆ ನೋಟಿಫಿಕೇಶನ್. ಸೊ ನಾವಿವಾಗ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಣ. ಇಲ್ಲಿ ಮೊದಲಿಗೆ ಅಪ್ಲಿಕೆಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ, ಅಥವಾ ಹೋಮ್ ಸ್ಕ್ರೀನ್ ಅಂತಿದೆ, ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೆಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್, ಅಪ್ಲಿಕೆಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಅಭ್ಯರ್ಥಿ ನೋಂದಣಿ ವಿವರ. ಇಲ್ಲಿ ಒಟ್ಟು 6 ಸ್ಟೆಪ್ಗಳನ್ನು ಒಳಗೊಂಡಿದೆ. ಈ 6 ಸ್ಟೆಪ್ಗಳನ್ನು ನಾನು ಇಲ್ಲಿ ಆಲ್ರೆಡಿ ಫಿಲ್ಅಪ್ ಅನ್ನು ಮಾಡಿದ್ದೇನೆ. ಸೊ ಈ ರೀತಿಯಾಗಿ ರೈಟ್ ಮಾರ್ಕಲ್ಲಿ ಬರ್ತಾ ಇದೆ. ಆದರೂ ಕೂಡ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನೇನು ಫಿಲ್ ಮಾಡ್ಬೇಕಂತ. ಮೊದಲನೇ ಸ್ಟೆಪ್ ವೈಯಕ್ತಿಕ ಪರ್ಸನಲ್ ಡೀಟೇಲ್ಸ್ ಅನ್ನು ಹಾಕೋದಿರುತ್ತೆ. ಈ ಒಂದು ಪರ್ಸನಲ್ ಡೀಟೇಲ್ಸ್ ನಲ್ಲಿ ಏನಿದೆ ಅಂತ ನೋಡೋಣ. ನೋಡ್ತಾ ಇದ್ರೆ ವೈಯಕ್ತಿಕ ಬೇಸಿಕ್ ಡೀಟೇಲ್ಸ್, ಇಲ್ಲಿ SLC ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಬೋರ್ಡ್ ಟೈಪು ಫಸ್ಟಿಗೆ SLC ಅಂತ ತಗೊಳ್ಳಿ. ಇಲ್ಲಿ 2 ರೀತಿ ಆಪ್ಷನ್ ಇದೆ. SLC ಮ್ಯಾನ್ಯುವಲ್ ಎಂಟ್ರಿ, SLC ಪಾಸ್ಡ್ ಆನ್ ಆರ್ ಆಫ್ಟರ್ ಇಯರ್ 2003 ಅಂತ ಕೊಟ್ಟಿದ್ದಾರೆ. 2003 ನಂತರ ನೀವು ಪಾಸ್ ಆಗಿದ್ದರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇದು ಆಟೋಮೆಟಿಕ್ಲಿ ಕ್ಯಾಪ್ಚರ್ ಮಾಡ್ಕೋವಂಥದ್ದು. ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ. ನೀವು SLC ತರಗತಿಯನ್ನು 2002 ಅಥವಾ ಅದಕ್ಕಿಂತ ಹಿಂದೆ ಅಭ್ಯಾಸದಲ್ಲಿ ಅಥವಾ ಯಾವುದೇ ಡಾಟಾ ಬಾರದೇ ಇದ್ದಲ್ಲಿ ಸ್ವತಃ ವಿವರಗಳನ್ನು ನಮೂದಿಸುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮ್ಯಾನ್ಯುವಲ್ ಎಂಟ್ರಿ ಕೂಡ ಮಾಡ್ಕೋಬಹುದು. ಮ್ಯಾನ್ಯುವಲ್ ಎಂಟ್ರಿ ಆದರೆ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು ಅದನ್ನೆಲ್ಲ ಎಂಟ್ರಿ ಮಾಡಿ ಮ್ಯಾನ್ಯುವಲ್ ಎಂಟ್ರಿ ಮಾಡಬಹುದು. ಇಲ್ಲಿ SLC ಪಾಸ್ಡ್ ಆನ್ ಆಫ್ಟರ್ 2003 ಅಂತ ಕೊಟ್ಟಿದ್ದಾರೆ. ಇದು ಆಟೋಮೆಟಿಕ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ನಿಮ್ಮೆಲ್ಲ ದಾಖಲಾತಿ ನಿಮ್ಮ ಹೆಸರು, ರಿಜಿಸ್ಟ್ರೇಷನ್ ನಂಬರ್, ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇದು ನಿಮಗೆ ಮ್ಯಾನ್ಯುವಲ್ ಕೂಡ ತಗೋಬಹುದು. ಇದನ್ನು ಕೂಡ ಸೆಲೆಕ್ಟ್ ಅನ್ನು ಮಾಡ್ಕೊಳ್ಳಿ. ನೋಡಿ ಡೀಟೇಲ್ಸ್ ಎಲ್ಲ ಬಂದಿದೆ. ಇದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಮಾಡಿದ ನಂತರ ಐಡೆಂಟಿಟಿ ಪ್ರೂಫ್ ಡೀಟೇಲ್ಸು, ಇಲ್ಲಿ ಗುರುತಿನ ಪುರಾವೆ ಅಂತ ಬಂದಿದೆ. ಗುರುತಿನ ಪುರಾವೆ ಇಲ್ಲಿ ರಾಷ್ಟ್ರೀಯತೆ ಇಂಡಿಯನ್ ಅಂತ ಹಾಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕುಟುಂಬ ID, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡ್ ಅಂತ ಎಷ್ಟು ಥರ ಇಲ್ಲಿ ಬರ್ತಾ ಇದೆ. ಸೊ ಇದರಲ್ಲಿ ಆಧಾರ್ ಕಾರ್ಡ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಅಂತಿದೆ, ಆಧಾರ್ ಕಾರ್ಡ್ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಫೋಟೋ ಅಂತಿದೆ. ಫೋಟೋ ನೀವು ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ. ನೀವು ಆಧಾರ್ ಕಾರ್ಡ್ ಹಾಕಿ OTP ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಫೋಟೋ ಇದೆ ಅದೇ ರೀತಿಯಾಗಿ ಇಲ್ಲಿ ಫೋಟೋ ಬಂದಿದೆ. ಸೊ ನೀವು ಮ್ಯಾನ್ಯುವಲ್ ಆಗಿ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಕೂಡ ಇಲ್ಲಿ ಫೋಟೋ ಅಂತ ಚೂಸ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು 50 KB ಇಂದ 200 KB ಒಳಗಡೆ ಇರುವಂತೆ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡ್ಬೋದು. ಇಲ್ಲ ಆಧಾರ್ ಕಾರ್ಡ್ ಬೇಕು ಅಂದ್ರೆ ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡ್ನಲ್ಲಿರುವಂತೆ ಫೋಟೋನೇ ಬರುತ್ತೆ. ಅದಾದ ನಂತರ ಇಲ್ಲಿ ಸಹಿ ಅಂತ ಕೇಳ್ತಾ ಇದೆ. ಈ ಒಂದು ಸಹಿಯನ್ನು ನೀವು ಅಪ್ಲೋಡ್ ಮಾಡಿ ಚೂಸ್ ಫೈಲ್ ಅಂತಿದ್ದಾನೆ. ಸಹಿ ಕೂಡ ಅಷ್ಟೇ 50 KB ಇಂದ 70 KB ಒಳಗಡೆ ಇರಬೇಕು. ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ.
ಫೋಟೋ ಮತ್ತು ಸೈನು ಎರಡು ಓಕೆ ಆನಂತರ ಇಲ್ಲಿ ಅದಾದ ನಂತರ ಕೆಳಗಡೆ ಮತ್ತೆ ಸ್ಕ್ರಾಲ್ ಮಾಡಿದ ನಂತರ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಇಲ್ಲಿ ತೋರಿಸ್ತಾ ಇದೆ. ಕರೆಸ್ಪಾಂಡೆನ್ಸ್ ಅಡ್ರೆಸ್ಸನ್ನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ, ಅದಾದ ನಂತರ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ಜಿಲ್ಲೆ ಆದ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕಾದ ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಸಂಪರ್ಕಿಸುವಂಥ ಆಧಾರ್ ಕಾರ್ಡ್ನಲ್ಲಿ ಸಂಪೂರ್ಣ ವಿಳಾಸ ಇರುತ್ತೆ. ಆ ಒಂದು ವಿಳಾಸವನ್ನು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಅಂತಿದೆ, ಎರಡು ಕೂಡ ಸಂಪೂರ್ಣ ವಿಳಾಸನ ಭರ್ತಿ ಮಾಡಿ. ಅದಾದ ನಂತರ ಇಲ್ಲಿ 3 ಅಂತ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಪಿನ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಪಿನ್ ಕೋಡ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ, ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ಸಲ ಹೇಗೆ ಇದೆಯಾ ಅಂತ ನೋಡ್ಕೊಳ್ಳಿ. ಒಂದ್ಸಲ ಅಡ್ರೆಸ್ ಸರಿಯಾದ ರೀತಿಯಲ್ಲಿ ಹಾಕಬೇಕು. ನೋಡ್ಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಅನಂತರ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ, ದೇಹದಾಢ್ಯತೆ ವಿವರಗಳು. ಇಲ್ಲಿ ನಿಮ್ಮ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಹಾಕಬೇಕಾಗುತ್ತೆ. ಇಲ್ಲಿ ಎಷ್ಟು ಹೈಟ್ ಇದ್ದಾರೆ ನೀವು ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ಇಲ್ಲಿ ವೇಟ್ ಎಷ್ಟು kg ತೂಕ ಇದ್ದೀರಾ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ. ಅದಾದ ನಂತರ ಚೆಸ್ಟ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಎದೆಯ ಸುತ್ತಳತೆ ಸಾಮಾನ್ಯ ಹಂತದಲ್ಲಿ ಎಷ್ಟಿದೆ ನಿಮ್ದು ಅಂತ ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ಟೇಪ್ ಇರುತ್ತಲ್ಲ, ನಾರ್ಮಲ್ ಆಗಿ ಆ ಒಂದು ಟೇಪನ್ನು ತೊಗೊಂಡು ನಿಮ್ಮ ಎದೆ ಸುತ್ತಳತೆಯನ್ನು ಅಳತೆ ಮಾಡಿಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ. ಸುಮ್ಮನೆ ಏನಾದರೂ ರಾಂಗ್ ಹಾಕ್ಬಾರ್ದು. ಸೊ ಟೆಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಚೆಸ್ಟ್ ಎಕ್ಸ್ಪೋಂಡ್ ಅಂತಿದೆ. ಇಲ್ಲಿ ಎದೆಯ ಸಾಮಾನ್ಯ ಸುತ್ತಳತೆ ವಿಸ್ತರಿಸಿದಾಗ ಅಂದರೆ ಎದೆಯ ಒಂದು ಉಬ್ಬಿಸಿದಾಗ ಎಷ್ಟು ಬರುತ್ತೆ ಅದನ್ನು ಸೆಂಟಿಮೀಟರ್ ಲೆಕ್ಕದಲ್ಲಿ ಇಲ್ಲಿ ಹಾಕಬೇಕು. ಅದಾದ ನಂತರ ಡಿಸ್ಟೆನ್ಸ್ ವಿಷನ್ ಅಂತಿದೆ, ದೂರದೃಷ್ಟಿ ಎಷ್ಟಿದೆ ಅಂತ ಇಲ್ಲಿ ನೋಡ್ಕೊಂಡು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 6/6 ಅಂತಿದೆ, 6/9 ಅಂತಿದೆ, 6/12 ಅಂತಿದೆ. ಅದನ್ನು ನೀವು ಇಲ್ಲಿ ನೋಡ್ಕೊಂಡು ಹಾಕಬೇಕು. ಯಾವಾಗಾದ್ರೂ ನೀವು ದೂರದೃಷ್ಟಿ ಒಂದು ಟೆಸ್ಟನ್ನು ಮಾಡ್ಕೊಂಡಿದ್ದೀರಿ, ಅದು ಗೊತ್ತಿದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಾರ್ಮಲ್ ಆಗಿ ನೀವು ಇಲ್ಲಿ 6/6 ಅಂತಲೇ ಹಾಕ್ಕೊಳ್ಳಿ. ಗೊತ್ತಿಲ್ಲ ಅಂದರೆ 6/6 ಹಾಕ್ಕೊಳ್ಳಿ. ಗೊತ್ತಿದ್ದರೆ ಇಲ್ಲಿ 6/9, 6/12 ಅಂತ ಇದೆ. ಸೊ ನಿಮ್ಗೆ ಗೊತ್ತಿದ್ರೆ ಹಾಕ್ಕೊಳ್ಳಿ. ಸೊ ಅದಾದ ನಂತರ ನಿಯರ್ ವಿಷನ್ ಸಮೀಪ ದೃಷ್ಟಿ ಅಂತಿದೆ. ಇಲ್ಲಿ ಕೂಡ 0/6, 0/8 ಅಂತಿದೆ, 0/6 ಅಂತಲೇ ಹಾಕ್ಕೊಳ್ಳಿ ನಾರ್ಮಲ್ ಆಗಿ. ಅದಾದ ನಂತರ ದೇಹದಾಢ್ಯತೆ ಸಮರ್ಥಿಸುವ ದಾಖಲೆ ಅಂತ ಕೊಟ್ಟಿದ್ದಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್. ಏನಾದರೂ ನೀವು ಹಾಸ್ಪಿಟ್ಲ್ನಲ್ಲಿ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಮಾಡಿಸಿದರೆ, ಎಲ್ಲನೂ ನಿಮ್ಮಲ್ಲಿ ರಿಪೋರ್ಟ್ ಇದ್ದರೆ ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಬೇಕು. ಇದ್ದರೆ ಮಾಡಿ, ಇದ್ದಿಲ್ಲ ಅಂದರೆ ಮಾಡೋಕ್ಕೋಗ್ಬೇಡಿ, ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಫಿಲ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಪ್ರೀವಿಯಸ್ KPSC ಎಕ್ಸಾಮ್ ಡೀಟೇಲ್ಸು. ಈ ಹಿಂದೆ ನೀವು KPSCನಲ್ಲಿ ಎಕ್ಸಾಮ್ ಬರೆದಿದ್ದರೆ ಇಲ್ಲಿ ಕೂಡ ಕೇಳ್ತಾ ಇದೆ. KPSCಯ ಹಿಂದಿನ ಪರೀಕ್ಷೆಗಳ ಹಾಜರಾಗಿ ವಿವರಗಳು ಅಂತ ಕೇಳಿದೆ. ಈ ಹಿಂದೆ ನೀವು KPSCನಲ್ಲಿ ಎಕ್ಸಾಮ್ ಬರೆದಿದ್ದರೆ, ಅಪ್ಲೈ ಮಾಡಿ ಬರೆದಿದ್ರೆ ಇಲ್ಲಿ ಎಸ್ ಅಂತ ತಗೋಬೇಕು. ಎಸ್ ಅಂತ ತಗೊಂಡ ನಂತರ ಇಲ್ಲಿ KPSC ನೋಟಿಫಿಕೇಶನ್ ನಂಬರ್ ಕೇಳ್ತಾ ಇದೆ, ಅಧಿಸೂಚನೆ, ಅದನ್ನು ಕೂಡ ಇಲ್ಲಿ ಹಾಕಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ KPSCನಲ್ಲಿ ಬರೆದ್ರೆ ನಿಮಗೆ ಒಂದು OMR ಶೀಟ್ ಇರುತ್ತೆ, ಎಕ್ಸಾಮ್ ಕ್ವಶನ್ ಪೇಪರ್ ಇರುತ್ತೆ, ಅಪ್ಲಿಕೇಶನ್ ನಂಬರ್ ಇರುತ್ತೆ. ಸೊ ಅದರಲ್ಲಿ ಇದ್ದೇ ಇರುತ್ತೆ ಒಂದು ನೋಟಿಫಿಕೇಶನ್ ನಂಬರು. ಆ ನಂಬರನ್ನು ಹಾಕ್ಕೊಳ್ಳಿ. ಅಥವಾ KPSC ಒಂದು ರಿಜಿಸ್ಟ್ರೇಷನ್ ನಂಬರ್ ಹಿಂದೆ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ, ನಡೆಯುತ್ತೆ. ಪ್ರೀವಿಯಸ್ KPSC ರಿಜಿಸ್ಟರ್ ನಂಬರ್ ಅಂತ ಕೂಡ ಇಲ್ಲಿ ಕೇಳ್ತಾ ಇದೆ ನೋಡಿ. ರಿಜಿಸ್ಟರ್ ನಂಬರು, ಇಲ್ಲಿ ನೋಟಿಫಿಕೇಶನ್ ನಂಬರ್ ಎರಡು ಕೂಡ ಹಾಕ್ಕೊಳ್ಳಿ. ನೀವು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ ಅಂತಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ತುಂಬ ಅವಶ್ಯಕತೆ ಇಲ್ಲ. ಅದಾದ ನಂತರ ಇಲ್ಲಿ ನಂಬರ್ ಆಫ್ ಅಟೆಂಪ್ಟ್ಸ್ ಫಾರ್ ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್ ಅಂತ ಕೇಳ್ತಾ ಇದೆ. ಇಲ್ಲಿ KSಗೆ ನೀವು ಎಷ್ಟು ಸಾರಿ ನೀವು ಇಲ್ಲಿ ಅಟೆಂಪ್ಟ್ ಮಾಡಿದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದೆ. ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಾದ ಪ್ರಯತ್ನಗಳು ಎಷ್ಟು ಅಂತ ಕೇಳ್ತಾ ಇದೆ. ಇಲ್ಲಿ KS ಪ್ರೊಬೇಷನರಿ ಹುದ್ದೆಗಳ ಪ್ರಯತ್ನಗಳ ಸಂಖ್ಯೆ ಹುದ್ದೆಗಳಿಗೆ ಮಾತ್ರ ಅಂತಿದೆ. ನೀವು ಏನಾದರೂ KS ಮುಂಚೆ ಬರೆದಿದ್ರೆ ಅಂದರೆ ಎಸ್ ಅಂತ ತಗೋಬೇಕು, ಇಲ್ಲ ಬರೆದಿಲ್ಲ ಅಂದರೆ ಇಲ್ಲಿ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಎಸ್ ಅಂತ ತೊಗೊಂಡ್ರೆ ನಿಮಗೆ ಇಲ್ಲಿ ಕೇಳುತ್ತೆ, ಮತ್ತು ಅದು ನೋಟಿಫಿಕೇಶನ್ ಅಧಿಸೂಚನೆ ವರ್ಷ, ಯಾವ ವರ್ಷ ಬರೆದಿದ್ದೀರಾ, ರಿಜಿಸ್ಟ್ರೇಷನ್ ನಂಬರ್ ಏನು, ಮತ್ತು ಇಲ್ಲಿ ಪ್ರಯತ್ನಗಳ ಸಂಖ್ಯೆ, ಎಷ್ಟು ಸಲ ನೀವು KS ಬರೆದಿರ ಅಂತ ಇಲ್ಲೆಲ್ಲ ಕೇಳ್ತಾ ಇದೆ. ಸೊ ಇದೇ ಫಸ್ಟ್ ಟೈಮ್ ಅಂದರೆ ನೋ ಅಂತ ಮಾಡ್ಕೊಳ್ಳಿ, ಬರೆದಿದ್ರೆ ಎಸ್ ಅಂತ ಟಿಕ್ ಮಾಡಿಕೊಂಡು ಅಲ್ಲೆಲ್ಲ ಫಿಲ್ ಮಾಡಿ. ಮಾಡಿದ ನಂತರ ಇಲ್ಲಿ ಸೇವ್ ಅಂತಿದೆ ನೋಡಿ, ಈ ಒಂದು ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಇಷ್ಟೊತ್ತು ಏನು ಫಿಲಪ್ ಮಾಡಿದ್ವಲ್ಲ ಅದೆಲ್ಲ ಡಾಟಾ ಸೇವ್ ಆಗುತ್ತೆ. ಅದಾದ ನಂತರ ಮತ್ತೆ ಸೇವ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಏನು ಕಾಣ್ತಾ ಇದೆ ನೋಡಿ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಸ್ಟೆಪ್ಪಿಗೆ ಅದು ಮುಂದೆ ಹೋಗುತ್ತೆ ನೋಡಿ. ಇವಾಗ ಎರಡನೇ ಸ್ಟೆಪ್ಪಿಗೆ ಬಂದಿದೆ. ಎರಡನೇ ಸ್ಟೆಪ್ಪು ಎಜುಕೇಷನಲ್ ಕ್ವಾಲಿಫಿಕೇಷನ್, ವಿದ್ಯಾರ್ಥಿ ವಿವರಗಳು. ಇಲ್ಲಿ ಮತ್ತೆ ನಿಮಗೆ 10th ಕೇಳ್ತಾ ಇದೆ ನೋಡಿ, ಎಲ್ಲನೂ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟಿಗೆ ನೀವು 10th ತಗೊಳ್ಳಿ, SLC ಅಂತಿದೆ ನೋಡಿ, ಅದನ್ನು ತೊಗೊಂಡು ಇಲ್ಲಿ ನಿಮ್ಮ ಒಂದು SLC ರಿಜಿಸ್ಟರ್ ನಂಬರು, ಅದಾದ ನಂತರ ನಿಮ್ಮ ಶಾಲೆ ಹೆಸರು, ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ ನೋಡಿ ಶಾಲೆ ಹೆಸರು, ಅದನ್ನು ಹಾಕ್ಕೊಳ್ಳಿ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಆದ ನಂತರ ಬೋರ್ಡ್ ತೊಗೊಳ್ಳಿ, ಬೋರ್ಡ್ ಹೆಸರು ಅಂತಿದೆ ಅದು 10th ಅಂತ ಹಾಕ್ಕೊಳ್ಳಿ. ಇಲ್ಲಿ ರಿಸಲ್ಟ್ ಫಲಿತಾಂಶ ಇದೆ, ಪಾಸ್ ಅಂತ ತೊಗೊಳ್ಳಿ.
ಮಾರ್ಕ್ಸ್ ಟೈಪ್ ಅಂತ ಕೇಳ್ತಾ ಇದೆ. CGPA ಮಾರ್ಕ್ಸ್ ಅಂತ ಇರುತ್ತೆ, ಇಲ್ಲಿ ಮಾರ್ಕ್ಸ್ ಅಂತ ತಗೊಳ್ಳಿ. SLC ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಓವರಾಲ್ ಸೆಕ್ಯೂರ್ಡ್ ಮಾರ್ಕ್ಸ್ ಅಂತ ಒಟ್ಟಾರೆ ಗಳಿಸಿರುವ ಅಂಕಗಳು, ಇಲ್ಲಿ ನೀವು SLCನಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರ ಆ ಒಂದು ಅಂಕಗಳನ್ನು ಇಲ್ಲಿ ಹಾಕಿ. ಅದಾನಂತರಲ್ಲಿ ಓವರಾಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಇದೆ, ಟೋಟಲ್ ಎಷ್ಟು ಮಾರ್ಕ್ಸ್ ಇದ್ದಾವೆ, ಒಟ್ಟು ಗರಿಷ್ಠ ಅಂಕಗಳು, ಆ ಒಂದು ಗರಿಷ್ಠ ಅಂಕಗಳನ್ನು ಇಲ್ಲಿ ಎಂಟ್ರ್ ಮಾಡಿ. ಇಲ್ಲಿ SLC PUC ಡಿಗ್ರಿಯನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಆ ಒಂದು ಸೆಕ್ಷನ್ ಇದು, ಕ್ವಾಲಿಫಿಕೇಷನ್ ಡೀಟೇಲ್ಸು, ವಿದ್ಯಾರ್ಥಿ ಡೀಟೇಲ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಅದಾನಂತರ ಎಜುಕೇಷನ್ ಕ್ವಾಲಿಫಿಕೇಷನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತಿದೆ. ಇಲ್ಲಿ SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಈ ಒಂದು ಇದರಲ್ಲಿ. ಮತ್ತು ಇಲ್ಲಿ ನೀವು ಅಂಕಗಳು ಹಾಕಿದ ನಂತರ ನಿಮಗೆ ಎಷ್ಟು ಪರ್ಸೆಂಟೇಜ್ ಇದೆ ನಿಮ್ದು ಅನ್ನೋದಿಲ್ಲಿ ತೋರಿಸ್ತಾ ಇದೆ ನೋಡಿ, ಮೇಲುಗಡೆ ಬರ್ತಾ ಇದೆ. ಸೊ ಇಲ್ಲಿ PDF ಸ್ಕ್ಯಾನ್ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ನಂತರ ಮತ್ತೆ ನಿಮಗೆ ಕೆಳಗಡೆ ಸೇವ್ ಅಂತಿದೆ ನೋಡಿ, ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂತ ಏನು ಕಾಣ್ತಾ ಇದೆಯಲ್ಲ, ಸೇವ್ ಆಗುತ್ತೆ. ಸೊ SLC PUC ಡಿಗ್ರಿ ಇದೇ ರೀತಿಯಾಗಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ನೀವು ಹೆಂಗೆ ಆ್ಯಡ್ ಮಾಡ್ತಾ ಹೋಗ್ತೀರಾ ಕೆಳಗಡೆ ಬರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಅಪ್ಲಿಕೆಂಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಅರ್ಜಿದಾರರ ಅರ್ಹತೆ ವಿವರಗಳು. ಇಲ್ಲಿ ನೀವೇನೇನು ಆ್ಯಡ್ ಮಾಡಿದರೆ ಮೇಲ್ಗಡೆ ಅದೆಲ್ಲ ಇಲ್ಲಿ ಬಂದಿದೆ ನೋಡಿ. SLC ಏನೇನು ಫಿಲ್ ಮಾಡಿದ್ದೀರ ಅಂತೆಲ್ಲ ಇಲ್ಲಿ ತೋರಿಸುತ್ತೆ. ಎಲ್ಲನೂ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. SLCನಲ್ಲಿ ಏನು ಫಿಲ್ ಮಾಡಿದರೆ ರಿಜಿಸ್ಟರ್ ನಂಬರು, ನಿಮ್ಮ ಹೆಸರು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನಾದ್ರು ತಪ್ಪಾಗಿದ್ದರೆ ಲಾಸ್ಟಲ್ಲಿ ಎಡಿಟ್ ಅಂತ ಇರುತ್ತೆ ಒಂದು ಆಪ್ಷನ್ನು ನೋಡಿ, ಎಲ್ಲದಕ್ಕೂ ಎಡಿಟ್ ಇದೆ. PUC SLC ಡಿಗ್ರಿ ಕೂಡ ಎಡಿಟ್ ಅಂತಿದೆ, ನೀವು ಎಡಿಟ್ ಕೂಡ ಮಾಡ್ಕೋಬೋದು. ಅದನ್ನು ಕ್ಲಿಕ್ ಮಾಡಿ ಎಡಿಟನ್ನು ಮಾಡ್ಕೋಬೋದು. ಅದೇ ರೀತಿಯಾಗಿ PUC ನೋಡಿ, PUCದು ಕೂಡ ನಾನು ಸರಿಯಾಗಿ ಫಿಲ್ ಮಾಡಿದೆ. ರಿಜಿಸ್ಟ್ರೇಷನ್ ನಂಬರು, ಎಷ್ಟು ಮಾರ್ಕ್ಸ್ ಬಿದ್ದಿದೆ, ಪಾಸ್ ಆಗಿದೆ ಇಲ್ಲ ಅಂತ, ಮತ್ತು ಡಿಗ್ರಿ ಕ್ವಾಲಿಫಿಕೇಷನು ಅದು ಕೂಡ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಒಂದು ಪರ್ಸೆಂಟೇಜು ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಈ ಒಂದು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ PUC ಡೀಟೇಲ್ಸ್ ಎಲ್ಲನೂ ಮತ್ತೆ ಆ್ಯಡ್ ಮಾಡ್ತಾ ಹೋದರೆ ನಮ್ಮ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಅದು ಯಾರು ಹೇಳಿಕೊಟ್ಟಿಲ್ಲ, ಬರೀ SLC ಅಷ್ಟೇ ನಿಮಗೆ ಯಾವ ರೀತಿ ಆ್ಯಡ್ ಮಾಡೋದು ಹೇಳಿಕೊಟ್ಟಿದ್ದೀನಿ. SLC ಒಂದು ನೀವು ಆ್ಯಡ್ ಮಾಡಿದರೆ PUCದು ಕೂಡ ಸೇಮ್ ಅದೇ ರೀತಿಯಾಗಿ ಅಲ್ಲಿ PUC ಅಂತ ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಯೂನಿವರ್ಸಿಟಿ ಹಾಕಿ, ಪರ್ಸೆಂಟೇಜ್ ಹಾಕಿ, ಮಾರ್ಕ್ಸ್ ಹಾಕಿ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಅದೆಲ್ಲನೂ ಗೊತ್ತಾಗುತ್ತೆ. ಸೊ ಅದು SLC ಡಿಗ್ರಿ ನಿಮಗೆ SLC ಕೊಟ್ಟಿದ್ದೀನಿ, ಡಿಗ್ರಿ PUC ನೀವೇನೋ ಆ್ಯಡ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿ, ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೋಡಿ ಇವಾಗ ಮೂರನೇ ಸ್ಟೆಪ್ಪಿಗೆ ಬಂದಿದೆ. ಮೂರನೇ ಸ್ಟೆಪ್ಪು ರಿಸರ್ವೇಷನ್ ಡೀಟೇಲ್ಸು. ರಿಸರ್ವೇಷನ್ ಡೀಟೇಲ್ಸ್ನಲ್ಲಿ ಮ್ಯಾನ್ಯುವಲ್ ಎಂಟ್ರಿ ಮತ್ತು ಕ್ಲಿಕ್ ಹಿಯರ್ ಟು ಗೆಟ್ ಯುವರ್ ಡಾಟಾ ಫ್ರಮ್ ಸಿಸ್ಟಮ್ ಅಂತಿದೆ. ಕಂಪ್ಯೂಟರ್ ಮೂಲಕ ಸ್ವಯಂಚಾಲಿತವಾಗಿ ವಿವರಗಳನ್ನು ಪಡೆಯಲು ಈ ಒಂದು ಕ್ಲಿಕ್ಕನ್ನು ಮಾಡಬೇಕು. ಅದಕ್ಕೆ ಮುಂಚಿತವಾಗಿ ಆರ್ ಯು ಕ್ಲೈಮಿಂಗ್ ರಿಸರ್ವೇಷನ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಟಿಕ್ ಮಾಡ್ಕೋಬೇಕು. ಅದಾನಂತರ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ತಾ ಇದ್ದರೆ ಮ್ಯಾನ್ಯುವಲ್ ಅಂತ ತಗೊಳ್ಳಿ. ಇಲ್ಲಿ ಸಿಸ್ಟಮ್ ಮುಖಾಂತರ ಸ್ವಯಂಚಾಲಿತ ಆಟೋಮೆಟಿಕ್ ಆಗಿ ನಿಮ್ಮ ಡೀಟೇಲ್ಸ್ ಬರಬೇಕಂದ್ರೆ ಇದನ್ನು ತಗೊಳ್ಳಿ. ಅದಾನಂತರ ಇಲ್ಲಿ ನಿಮ್ಮ ಒಂದು ಆಡಿ ನಂಬರ್ ಕೇಳುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ ಆಡಿ ನಂಬರು. ಇದು ಆಡಿ ನಂಬರ್ ಯಾವ್ದು ಹಾಕ್ಬೇಕಪ್ಪ ಅಂದರೆ ಜಾತಿ ಆದಾಯ ಪ್ರಮಾಣಪತ್ರದ ಆಡಿ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಮೊದಲಿಗೆ ಜಾತಿ ಸಂಖ್ಯೆ ಜಾತಿ ಪ್ರಮಾಣಪತ್ರ ಸಂಖ್ಯೆಯನ್ನು ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ತಕ್ಷಣ ನಿಮಗೆ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಸೇವ್ ಆಗಿರುತ್ತೆ ಎಲ್ಲ ಒಂದು ಡಾಟಾ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ. ಅದು ನೀವು ಇಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಡಾಟಾ ಅಂತ ತೊಗೊಂಡ್ರೆ ಮಾತ್ರ ಆಟೋಮೆಟಿಕ್ ಆಗಿ ಬರುತ್ತೆ. ಮ್ಯಾನ್ಯುವಲ್ ಎಂಟ್ರಿ ಆಗಿ ತೊಗೊಂಡ್ರೆ ನೀವು ಮ್ಯಾನ್ಯುವಲ್ ಆಗಿ ಆಡಿ ನಂಬರ್ ಎಂಟ್ರಿ ಮಾಡಿ ಹೆಸರು, ಕ್ಯಾಸ್ಟ್ ಇವೆಲ್ಲನೂ ಎಂಟ್ರಿ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ತೊಗೊಂಡ್ರೆ ನಿಮ್ಮ ಒಂದು ಹೆಸರು, ಅಲ್ಲಿ ಜಾತಿ ಹೆಸರು ಎಲ್ಲ ಏನಿದೆ ಅದೆಲ್ಲ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿ ಅಪ್ಲೋಡ್ ಅಂತಿದೆ ನೋಡಿ, ಒಂದು ದಾಖಲೆಯನ್ನು ಕೂಡ ಅಪ್ಲೋಡನ್ನು ಮಾಡಬೇಕು. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಅಪ್ಲೋಡ್ ಅಂತ, ಕ್ಯಾಟಗರಿ ಟೈಪ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್. ಇಲ್ಲಿ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೋಡನ್ನು ಮಾಡಬೇಕು. ಅದೇ ರೀತಿಯಾಗಿ ಇನ್ಕಮ್ ಕೂಡ ನಂಬರ್, ಆಡಿ ನಂಬರ್ ಹಾಕಬೇಕು. ಆಡಿ ನಂಬರ್ ಹಾಕಿದ ನಂತರ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ ಬರುತ್ತೆ. ಬಂದ ನಂತರ ಇನ್ಕಮ್ ಕೂಡ ಅಪ್ಲೋಡನ್ನು ಮಾಡಬೇಕು. ಸೊ ಇಲ್ಲಿ ಕ್ಯಾಸ್ಟ್ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಎರಡನೇ ಸ್ಟೆಪ್ ಇಲ್ಲಿ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ. ಮಾಜಿ ಸೈನಿಕರ ಆಗಿದ್ರೆ ಯಾವುದು ಅಂತ ಕ್ಲಿಕ್ ಮಾಡಿ, ಎಸ್ ಅಂತ ತಗೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಯುದ್ಧ ಮತ್ತು ಯುದ್ಧದಂಥ ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ್ದಲ್ಲಿ ಸೈನಿಕರ ಅವಲಂಬಿತರೆ ಅಂತ ಕೇಳ್ತಾ ಇದೆ. ನಿಮಗೆ ಅನ್ವಯಿಸಿದಲ್ಲಿ ಎಸ್ ಅಂತ ತಗೊಳ್ಳಿ, ನಿಮ್ಗೆ ಅನ್ವಯಿಸಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಗ್ರಾಮೀಣ ಮೀಸಲಾತಿಯನ್ನು ಕೇಳುತ್ತೀರಾ ಅಂತ ಕೇಳ್ತಾ ಇದೆ. ರೂರಲ್ ರಿಸರ್ವೇಷನ್ ನೀವು ತೊಗೊತಾ ಇದ್ರೆ, ರೂರಲ್ ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ತಗೋಬೇಕು. ರೂರಲ್ ಕ್ಯಾಂಡಿಡೇಟ್ ಅಲ್ಲ ನೀವು ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಯೋಜನಾ ನಿರಸಿತ ಅಭ್ಯರ್ಥಿ ಮೀಸಲಾತಿ ಕೋರರು ಅಂತ ಕೇಳ್ತಾ ಇದೆ.
PDP ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ತಗೊಳ್ಳಿ, ಇದ್ದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಅದಾನಂತರ ಕನ್ನಡ ಮಾಧ್ಯಮ ಅಭ್ಯರ್ಥಿ ಮೀಸಲಾತಿ ಪಡೆಯುತ್ತಿದ್ದೀರಾ ಅಂತ ಕೇಳ್ತಾರೆ. ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ಇಲ್ಲಿ ಎಸ್ ಅಂತ ತಗೋಬೇಕು. ಆಗಿದ್ದಿಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆಗಿದೆ, ನೋ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಕನ್ನಡ ಮಾಧ್ಯಮ ಅಪ್ಲೋಡ್ ಮಾಡೋದು ಚೂಸ್ ಫೈಲ್ ಅಂತಿದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ PDF ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಮೀಸಲಾತಿ ಕೋರರ್ ಅಂತ ಕೇಳ್ತಾ ಇದೆ. HK ಸರ್ಟಿಫಿಕೇಟು ಅಥವಾ ನೀವು HK ಭಾಗದವರಾಗಿದ್ದರೆ ಇಲ್ಲಿ ಎಸ್ ಅಂತ ತಗೊಳ್ಳಿ. ಎಸ್ ಅಂತ ತಗೊಂಡ ನಂತರ ಮತ್ತೆ ನೀವು HK ಸರ್ಟಿಫಿಕೇಟಲ್ಲಿ ಅಪ್ಲೋಡ್ ಮಾಡಬೇಕು. PDFನಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಪ್ರಮಾಣಪತ್ರದಲ್ಲಿ ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಮತ್ತೆ ಆಡಿ ನಂಬರ್ ಅಂತ ಕೇಳ್ತಾ ಇದೆ. HK ಸರ್ಟಿಫಿಕೇಟ್ನ ಆಡಿ ನಂಬರ್ನ ಎಂಟರ್ ಮಾಡಬೇಕು. ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ನ ಒಂದು ಆಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮಗೆ ಇಲ್ಲಿ ಹೆಸರು, ಯಾವ ಒಂದು ದಿನಾಂಕಿಗೆ ನಿಮಗೆ ಈ ಒಂದು HK ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಎಲ್ಲ ಒಂದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಗೆಟ್ ಯುವರ್ ಡಾಟಾ ಫ್ರಮ್ ಸಿಸ್ಟಮ್ ಅಂತಿದೆ, ಇದನ್ನು ತಗೊಳ್ಳಿ, ತುಂಬ ಈಸಿಯಾಗಿ ಬೇಗ ಫಿಲ್ಅಪ್ ಆಗುತ್ತೆ. ನೆಕ್ಸ್ಟ್ ಇದಾದ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಡೂ ಯು ವಾಂಟ್ ಟು ಕ್ಲೈಮ್ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ದಾರೆ. ವಯೋಮಿತಿ ಸಡಿಲಿಕೆ ಕೋರಿವ್ರ ಅಂತ ಕೇಳ್ತಾ ಇದೆ. ನಿಮ್ಗೆ ಏನಾದರೂ ಏಜ್ ಅಬೋ 30, 35, 40 ತನಕ ಆಗಿದ್ರೆ, ಸೊ ನಿಮ್ಮ ಒಂದು ಏಜ್ ಜಾಸ್ತಿ ಆಗಿದ್ರೆ ಅವಾಗ ನಿಮಗೆ ಈ ಒಂದು ವಯೋಮಿತಿ ಸಡಿಲಿಕೆಯನ್ನು ತಗೋಬೇಕಾಗುತ್ತೆ. ಅವಾಗ ಎಸ್ ಅಂತ ತಗೋಬೇಕು. ನಿಮಗೆ ಏಜ್ ಇದ್ದರೆ, ನಿಮಗೆ ಎಲಿಜಿಬಲ್ ಇದ್ದರೆ ಅದಕ್ಕೆ ನೋ ಅಂತ ತಗೊಳ್ಳಿ. ಆನಂತರ ಆರ್ ಯು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೇಳುತ್ತೆ. ಸರ್ಕಾರಿ ನೌಕರರು, ನೀವು ಸರ್ಕಾರಿ ನೌಕರರು ಆಗಿದ್ದರೆ ಎಸ್ ಅಂತ ತಗೊಳ್ಳಿ. ಸರ್ಕಾರಿ ನೌಕರರು ಆಗಿದ್ದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಅದಾನಂತರ ಇಲ್ಲಿ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಅಂತ ಕೇಳ್ತಾ ಇದೆ. ವಿಕಲಚೇತನ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ತಗೊಳ್ಳಿ. ನೀವು ಆಗಿದ್ದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಕಾಣ್ತಾ ಇದೆ ನೋಡಿ, ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ. ಅದಾನಂತರ ಮತ್ತೆ ನೆಕ್ಸ್ಟ್ ಅಂತಿದೆ ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲಿ ನೋಡಿ 4ನೇ ಸ್ಟೆಪ್ಪಿಗೆ ಬಂದಿದೆ. ಇಲ್ಲಿ 4ನೇ ಸ್ಟೆಪ್ಪು ಎಕ್ಸ್ಪೀರಿಯನ್ಸ್ ಡೀಟೇಲ್ಸು, ಅನುಭವ ವಿವರಗಳು. ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದೆ. ಕೆಲಸದ ಅನುಭವ ಇದ್ದರೆ ನೀವು ಎಸ್ ಅಂತ ತಗೋಬೇಕು. ಎಸ್ ಅಂತ ತೊಗೊಂಡ್ರೆ ಯಾವೊಂದು ಸಂಸ್ಥೆ ವಿಧ, ಎಲ್ಲಿ ಕೆಲಸ ಮಾಡಿದಾರೆ, ಯಾವೊಂದು ಇಶ್ಯೂಯಿಂದ ಕೆಲಸ ಮಾಡಿದ್ದಾರೆ, ಯಾವೊಂದು ಕೆಲಸ ಮಾಡಿದ್ದಾರೆ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಲೆಟರ್ನು ಕೂಡ ಇಲ್ಲಿ ಅಪ್ಲೋಡ್ ಕೇಳುತ್ತೆ. ಸೊ ನೀವು ಅದೇ ಥರ ಕೆಲಸ ಮಾಡಿದರೆ ಇಲ್ಲೆಲ್ಲ ಫಿಲ್ ಮಾಡಬೇಕು. ಮಾಡಿಲ್ಲ ಅಂದರೆ ಇದನ್ನು ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ಥರ ತುಂಬೋದು ಅವಶ್ಯಕತೆ ಇಲ್ಲ. ನಂತರ ಸೇವ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೇವ್ ಆಗುತ್ತೆ ಡಾಟಾ. ಅದಾದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ 5ನೇ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದೆ. ಇತರೆ ವಿವರಗಳು, ಅದರ್ ಡೀಟೇಲ್ಸ್. ಇಲ್ಲಿ ನೀವು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದೀರಾ ಅಂತ ಕೇಳ್ತಾ ಇದೆ. ಯಾವುದೇ ಥರ ನಿಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣ ಇದ್ದರೆ ಅಲ್ಲಿ ಎಸ್ ಅಂತ ತಗೋಬೇಕು. ಯಾವ ಥರ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. KPSC ಅಥವಾ ಯಾವುದೇ ಥರ ಆಯ್ಕೆ ಪ್ರಕ್ರಿಯೆಯಿಂದ ನಿಮ್ಮನ್ನು ಡಿಬಾರ್ ಮಾಡಲಾಗಿದೆ ಅಂತ ಕೇಳ್ತಾ ಇದೆ. KPSC ಅಥವಾ ಇನ್ನಿತರ ಯಾವುದೇ ಎಕ್ಸಾಮ್ಗಳಲ್ಲಿ ನಿಮ್ಮನ್ನು ಡಿಬಾರ್ ಮಾಡಲಾಗಿದೆ ಅಂತ ಕೇಳ್ತಾ ಇದೆ. ಯಾವುದೇ ಥರ ಡಿಬಾರ್ ಆಗಿದ್ದರೆ ನೀವು ಎಸ್ ಅಂತ ತಗೋಬೇಕು. ಯಾವ ಥರ ನಿಮ್ಮ ಮೇಲೆ ಡಿಬಾರ್ ಕೇಸ್ಗಳು ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಅಂತಿದ್ದೀನ, ಸೇವ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ತಗೊಳ್ಳಿ. ಲಾಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆ. ಇಲ್ಲಿ ಆಯೋಗವು ದಿನಾಂಕ 29/11/2022 ನಂತರದಲ್ಲಿ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಬೇಕು. ಅಪ್ಲಿಕೇಶನ್ ಹಾಕುವಾಗ ಕೇಳ್ತಾ ಇರೋದು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ದರೆ ಎಕ್ಸಾಮ್ ಡೇಟು, ಯಾವೊಂದು ಡೇಟು ಮತ್ತು ರಿಜಿಸ್ಟರ್ ನಂಬರು, ಎಕ್ಸಾಮ್ ಬರೆದಿರ್ತಾರಲ್ಲ ಆ ಒಂದು ರಿಜಿಸ್ಟರ್ ನಂಬರು, ಮತ್ತು ಇಲ್ಲಿ ಪಾಸ್ ಆಗಿರುವ ಪೂರಕ ದಾಖಲೆ. ಇಲ್ಲಿ ನೀವು ಕನ್ನಡ ಪರೀಕ್ಷೆ ಪಾಸ್ ಆಗಿದ್ದರೆ ರಿಸಲ್ಟ್ ಬಂದಿರುತ್ತಲ್ಲ ಸರ್ಟಿಫಿಕೇಟು, ಆ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಲೇಬೇಕು. ಇವಿಷ್ಟು ತುಂಬಿದರೆ ಮಾತ್ರ ನಿಮಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಬರೆಯೋ ಹಾಗಿಲ್ಲ. ಒನ್ ಟೈಮ್ ಮಾತ್ರ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಲೇಬೇಕು. ಪಾಸ್ ಆದ ನಂತರ ನೆಕ್ಸ್ಟ್ ಟೈಮ್ ಬರೆಯೋ ಹಾಗಿಲ್ಲ. ಇದನ್ನು ಇಲ್ಲಿ ನೀವು ಫಿಲ್ ಮಾಡಿಗೆಸಿ ನೀವು ಸೇವ್ ಅಂತ ಕೊಟ್ಟರೆ ಮಾತ್ರ ನೆಕ್ಸ್ಟ್ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋಕ್ಕೆ ಹೇಳೋದಲ್ಲ. ಅದು ನೀವು ಏನಾದರೂ ಇಲ್ಲಿ ನೋ ಅಂತ ಕೊಟ್ಟರೆ ಅಂದರೆ ನೀವು ಪ್ರತಿ ಸಲ ಕೂಡ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಬರಿಬೇಕಾಗುತ್ತೆ, ಸಮಸ್ಯೆ ಕೂಡ ನಿಮಗೆ ಎದುರಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನೀವು ಬರೆದಿದ್ರೆ ಮಾತ್ರ ಎಸ್ ಅಂತ ತಗೊಳ್ಳಿ, ಇಲ್ಲ ಬರೆದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಮಾಡಿಲ್ಲ ಸೇವ್ ಅಂತಿದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. ಅದಾದ ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಅಂತಿದೆ ನೋಡಿ. ಏನಾದರೂ ಮತ್ತೆ ನೀವು ನೋಡಬೇಕಂದ್ರೆ ಇಲ್ಲಿ ಪ್ರಿಂಟ್ ಡಾಕ್ಯುಮೆಂಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಮಾಡ್ಕೊಂಡು ನೋಡಿಕೊಂಡು ಒಂದು ಪ್ರಿಂಟನ್ನು ತಗೋಬೋದು. ಮತ್ತು ಇಲ್ಲಿ ಎಲ್ಲನೂ ಓಕೆ ಇದೆ ಅಂದರೆ ಫೈನಲ್ ಸಬ್ಮಿಟ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫೈನಲ್ ಅಪ್ಲಿಕೇಶನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ವಿತ್ ಆಲ್ ಟ್ಯಾಬ್ ಡೀಟೇಲ್ಸ್ ಅಂತಿದೆ, ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ 6 ಸ್ಟೆಪ್ಗಳನ್ನು ಇವಾಗ ಫಿಲ್ಲನ್ನು ಮಾಡಿದ್ದೇವೆ.
ಸೊ ಇವಾಗ 6 ಸ್ಟೆಪ್ ಫಿಲ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇವಾಗ ನಾವು ಅಪ್ಲೈ ಮಾಡೋದು. ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಇದೆಲ್ಲನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಹಾಗೆ ಎಲ್ಲ ಡೀಟೇಲ್ಸ್ ಹಾಕಿ. ಸೊ ಇವಾಗ ನೆಕ್ಸ್ಟ್ ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕಂತ ಮೇಲ್ಗಡೆ ನೋಡೋಣ. ಸೊ ಇಲ್ಲಿ ಅರ್ಜಿದಾರ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಅಪ್ಲೈ ಫಾರ್ ಪೋಸ್ಟ್ ಅಂತಿದೆ ನೋಡಿ, ಅಪ್ಲೈ ಟು ಪೋಸ್ಟ್ ಅಂತ. ಅಪ್ಲೈ ಟು ಪೋಸ್ಟ್ಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅಪ್ಲೈ ಟು ಪೋಸ್ಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆ. ಯಾವೊಂದು ಪೋಸ್ಟ್ ಕಾಲ್ಫಾರ್ಮ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಒಂದೊಂದು. ಸೊ ಇಲ್ಲಿ ನೋಡ್ಕೋಬೇಕು. ಆಲ್ರೆಡಿ ಅಪ್ಲೈ ಮಾಡಿದ್ರೆ ನೀವು ಅಪ್ಲೈಡ್ ಅಂತ ಬರುತ್ತೆ. ಇಲ್ಲಿ ಏನು ಬಂದಿದೆ, ಅಪ್ಲೈಡ್ ಅಂತ ಬಂದಿದೆ. ಮತ್ತು ಪ್ರೆಸೆಂಟ್ ಇವಾಗ ಏನು ಓಪನ್ ಇರ್ತಾವಲ್ಲ ಅಲ್ಲಿ ಅಪ್ಲೈ ಪೋಸ್ಟ್ ಅಂತಿದೆ ನೋಡಿ, ಅಪ್ಲೈ ಪೋಸ್ಟ್ ಅಂತ ಈ ರೀತಿಯಾಗಿ ಕಾಣುತ್ತೆ ನಿಮಗೆ ನೋಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಭೂಮಾಪಕರು ಹೈದರಾಬಾದ್ ಕರ್ನಾಟಕ ಉಳಿಕೆ ಮೂಲ ವೃಂದ ಅಂತ. ಯಾವ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ನೋಡ್ಕೋಬೇಕು. ಮೊದಲಿಗೆ ನೀವು ನೋಡಿ 23-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಗ್ರೂಪ್ ಬಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಗ್ರೂಪ್ ಎ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಹುದ್ದೆಗೆ. ಸೊ ಇದಕ್ಕೆ ನಾನು ಅಪ್ಲೈ ಅಂತ ಟಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಧಿಸೂಚನೆಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಖಚಿತವಾಗಿ ಬಯಸುವಿರಾ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸ್ನೇಹಿತರೆ ಅರ್ಜಿದಾರರ ಪ್ರಿವ್ಯೂ ವಿವರಗಳು, ಆವಾಗಲೇ ನಿಮಗೆ ಅಪ್ಲಿಕೆಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದೀವಿ ನಾವು, ಎಲ್ಲ ಒಂದು ಮಾಹಿತಿಯನ್ನು ಫಿಲಪ್ ಮಾಡಿರ್ತೀವಲ್ಲ ಅದೇ ಒಂದು ಮಾಹಿತಿ ಆಧಾರದ ಮೇಲೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಅದೇ ಒಂದು ಡೀಟೇಲ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತಾ ಹೋಗುತ್ತೆ. ಇಲ್ಲಿ ನೋಟಿಫಿಕೇಶನ್ ನಂಬರ್ ಏನು ನೋಡ್ತಾ ಇದ್ದೀರಾ, ಮೇಲ್ಗಡೆ ಕಾಣ್ತಾ ಇದೆ. ನೋಟಿಫಿಕೇಶನ್ ನಂಬರು, ಎಕ್ಸಾಮ್ ನೇಮು, ಎಕ್ಸಾಮ್ ಫೀ, ನೋಟಿಫಿಕೇಶನ್ ಇಯರು ಎಲ್ಲ ಇಲ್ಲಿ ಬಂದಿದೆ. ಸೊ ಸರಿಯಾಗಿದೆ ಅಂತ ಒಂದ್ಸಲ ನೋಡ್ಕೋಬೇಕು. ತುಂಬ ಕೇರ್ಫುಲ್ ಆಗಿ ಅರ್ಜಿಯನ್ನು ಹಾಕ್ಬೇಕು ಸ್ನೇಹಿತರೆ, ಯಾವುದೇ ರೀತಿ ತಪ್ಪಾಗಬಾರ್ದು. ಸೊ ಹಾಗಾಗಿ ಎಲ್ಲ ಹೆಸರು, ನೇಮು, ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಸರಿಯಾಗಿದೆ ಬಂದಿದೆ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ ಮಾಡಿದ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು, ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು, ರಿಸರ್ವೇಷನ್ ಕ್ಯಾಟಗರಿ ಏನೆಲ್ಲ ನೀವು ಎಂಟ್ರ್ ಮಾಡಿದ್ದೀರಾ ಅಂತ ನೋಡ್ಕೋಬೇಕು. ಆಡಿ ನಂಬರ್ ಆಗಿರ್ಬೋದು, HK ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್ ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ರಿಸರ್ವೇಷನ್ ಆಗಿರ್ಬೋದು, ಎಲ್ಲನೂ ಸರಿಯಾಗಿದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ನೋಡಿ ಎಲ್ಲನೂ ಡೀಟೇಲ್ ಇರುತ್ತೆ. ಅಲ್ಲಿ ಏನು ಫಿಲಪ್ ಮಾಡಿರ್ತೀರ ನೀವು ಅದೆಲ್ಲನೂ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನೆಲ್ಲನೂ ನೋಡ್ಕೋಬೇಕು. ನೋಡಿಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಬೇಕು. ಮತ್ತು ಇಲ್ಲಿ PUC SLC ಡಿಗ್ರಿ ಡೀಟೇಲ್ಸ್ ಕೂಡ ಬಂದಿರುತ್ತೆ. ಅಲ್ಲಿ ಏನು ಫಿಲ್ ಮಾಡಿರ್ತೀರಲ್ಲ ಅದನ್ನೇ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಸರಿಯಾಗಿದೆ ಅಂತಲೂ ಕೂಡ ನೋಡ್ಕೊಳ್ಳಿ. ಮತ್ತು ಇಲ್ಲಿ HK ಆಪ್ಷನ್ ಅಂತ ಒಂದು ಹೊಸದಾಗಿ ಬ್ಲಿಂಕ್ ಶೋ ಆಗ್ತಾ ಇದೆ ನೋಡಿ. ಇಲ್ಲಿ ಏನು ನೋಡಿ, HK ಆಪ್ಷನ್ ಅಂತ. ಡು ಯು ವಿಶ್ ಟು ಬಿ ಸೆಲೆಕ್ಟೆಡ್ ಫಾರ್ ದಿಸ್ ಪೋಸ್ಟ್ ನೋಟಿಫೈಡ್ ಇನ್ ಕರ್ನಾಟಕ, ನೋಟಿಫೈಡ್ ಇನ್ ಹೈದರಾಬಾದ್ ಕರ್ನಾಟಕ ಲೋಕಲ್ ಕ್ಯಾಡರ್ ರಿಸರ್ವೇಷನ್ ಅಂತ ಇದೆ. ಇದನ್ನು ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಡು ಯು ವಿಶ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ನೋಟಿಫೈಡ್ ಇನ್ ದ ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್ ಆಲ್ಸೋ ಅಂತಿದೆ, ಅದನ್ನು ಕೂಡ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಎಲಿಜಿಬಲ್ ಫಾರ್ ದ ಸೆಲೆಕ್ಷನ್ ಫಾರ್ ದ ಸೇಮ್ ಪೋಸ್ಟ್ ಇನ್ ಬೋತ್ ಹೈದರಾಬಾದ್ ಕರ್ನಾಟಕ ಕ್ಯಾಡರ್ ಆ್ಯಂಡ್ ರೂರಲ್ ಕ್ಯಾಡರ್, ವಿಚ್ ಕ್ಯಾಡರ್ ಡು ಯು ವಾಂಟ್ ಪ್ರಿಫರ್ ಅಂತ ಕೇಳ್ತದೆ. ನೀವು ಕಲ್ಯಾಣ ಕರ್ನಾಟಕ ಮತ್ತು ನಾನ್ HK ಪೋಸ್ಟ್ಗೆ ನೀವು ಸೆಲೆಕ್ಟ್ ಆದರೆ ಯಾವುದಕ್ಕೆ ನೀವು ಪ್ರಿಫರೆನ್ಸನ್ನು ಕೊಡ್ತೀರಾ, ಮೊದಲ ಆದ್ಯತೆ ಯಾವುದು ಅಂತ ಕೇಳ್ತಾ ಇದೆ. ಮೊದಲು HK ಕ್ಯಾಡರ್ಗೆ ನಾವು ಮೊದಲ ಆದ್ಯತೆಯನ್ನು ಕೊಡ್ತೀನಿ ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು 3 ಸೆಲೆಕ್ಟ್ ಮಾಡ್ಕೊಂಡ ನಂತರ ನಂಬರ್ ಆಫ್ ಅಟೆಂಪ್ಟ್ಸ್ ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್ ಓನ್ಲಿ ಫಾರ್ KS ಪೋಸ್ಟ್ ಕ್ಯಾಡರ್ ಅಂತ ಇದೆ. ಇಲ್ಲಿ ನಂಬರ್ ಆಫ್ ಅಟೆಂಪ್ಟ್ಸ್ ಗೆಜೆಟೆಡ್ ಆಫೀಸರ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಪ್ರಿವಿಯಸ್ ಆಗಿ ನಾವು ಎಕ್ಸಾಮನ್ನು ಬರೆದಿದ್ರೆ KPSCನಲ್ಲಿ ಪ್ರಿವಿಯಸ್ ಆಗಿ ಒಂದು KS ಎಕ್ಸಾಮ್ ಬರೆದಿದ್ರೆ ನಾವು ಇಲ್ಲಿ ಎಸ್ ಅಂತ ಬಂದಿರ್ತಾ ಇತ್ತು. ನಾವು ಅದೇ ಥರ ಫಸ್ಟ್ ಟೈಮ್ ಆಗ್ತಾ ಇದ್ವಿ. ಸೊ ಹಾಗೆ ಇಲ್ಲಿ ನೋ ಅಂತ ಬಂದಿದೆ. ಸೊ ಅದಾನಂತರ ಹೆಸರು, ಇಲ್ಲಿ ನಿಮ್ಮ ದಿನಾಂಕ, ಇಲ್ಲಿ ಮತ್ತೆ ನಿಮ್ಮ ಒಂದು ಸೈನ್ ಕಾಣಿಸ್ತಾ ಇದೆ. ಸೊ ಇದನ್ನು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಬರುತ್ತೆ. ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದಿದೆ. ಇಲ್ಲಿ ರೆಫರೆನ್ಸ್ ನಂಬರನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಬೇಕಾಗುತ್ತಿದ್ದರು ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಅಪ್ಲೈಡ್ ಅಂತ ಬಂದಿದೆ, ನೋಡ್ತಾ ಇದ್ದೀರಾ. 2000 ನೋಡಿ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಂತಿದೆ. ಇಲ್ಲಿ ಅಪ್ಲೈಡ್ ಅಂತ ಬಂದಿದೆ. ಆವಾಗಲೇ ಅಪ್ಲೈ ಪೋಸ್ಟ್ ಅಂತಿತ್ತು, ಇವಾಗ ಅಪ್ಲೈಡ್ ಅಂತ ಬಂದಿದೆ ನೋಡಿ. ಅಪ್ಲೈಡ್ ಆಗಿದೆ. ಸೇಮ್ ಜಸ್ಟ್ ನೀವೆಲ್ಲ ಮಾಹಿತಿಯನ್ನು ನೋಡಿಕೊಂಡು ಜಸ್ಟ್ ನೀವು ಸಬ್ಮಿಟ್ ಕೊಟ್ಟರೆ ಸಾಕು, ಒಂದೇ ಕ್ಲಿಕ್ನಲ್ಲಿ ನಿಮಗೆ ಪೋಸ್ಟ್ಗೆ ಅಪ್ಲೈ ಆಗುತ್ತೆ. ತುಂಬಾ ಸರಳವಾಗಿ ಇಟ್ಟಿದ್ದಾರೆ ಸ್ನೇಹಿತರೆ KPSCನಲ್ಲಿ.
ಜಸ್ಟ್ ಎಲ್ಲಾನು ಮಾಹಿತಿ ಫಿಲ್ ಅಪ್ ಮಾಡಿ ಸೇವ್ ಕೊಟ್ಟು ಜಸ್ಟ್ ನೀವು ಅಪ್ಲೈ ಪೋಸ್ಟ್ ಅಂತ ಕ್ಲಿಕ್ ಮಾಡಿ ಎಲ್ಲಾನು ಮಾಹಿತಿ ಸರಿ ನೋಡಿಕೊಂಡು ಸಬ್ಮಿಟ್ ಕೊಟ್ಬಿಟ್ರೆ ನಿಮಗೆ ಆ ಒಂದು ಪೋಸ್ಟ್ಗೆ ಅಪ್ಲೈ ಆಗಿಬಿಡುತ್ತೆ. ಇದನ್ನು ಕೂಡ ಅಷ್ಟೇ ಮೇಲೆ ಕೊಟ್ಟಿದ್ದಾರೆ ಭೂಮಾಪಕರ ಹುದ್ದೆಗಳು. ಇಲ್ಲಿ ನೋಡ್ತಾ ಇದ್ದೀರಾ ಭೂಮಾಪಕ ಹುದ್ದೆಗಳು ಕೂಡ ಅಪ್ಲೈ ಪೋಸ್ಟ್ ಅಂತಿದೆ. ಕ್ಲಿಕ್ ಮಾಡಿಕೊಂಡು ಎಲ್ಲ ಮಾಹಿತಿ ಸರಿಯಾಗಿ ನೋಡ್ಕೊಂಡು ಸಬ್ಮಿಟ್ ಕೊಟ್ಟರೆ ಇದು ಕೂಡ ಅಪ್ಲೈಡ್ ಅಂತ ಬಂದುಬಿಡುತ್ತೆ. ನಮಗೆ SC ST ಗೆ ಇಲ್ಲಿ ಫೀಸ್ ಇಲ್ಲ, ಆನ್ಲೈನ್ ಪೇಮೆಂಟ್ ಇರುವುದಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ ಅಪ್ಲೈಡ್ ಅಂತ ಬಂದಿದೆ. ಇನ್ ಕೇಸ್ ಆಗಿ ಅಲ್ಲಿ ಏನಾದರೂ ನಿಮಗೆ ಜನರಲ್ ಆಗಿದ್ರೆ 2A 2B ಥರ್ಡ್ B ಆಗಿದ್ರೆ ಅಲ್ಲಿ ನೀವು ಪೇಮೆಂಟ್ ಮಾಡೋದಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಆಲ್ರೆಡಿ ವಿಡಿಯೋ ತುಂಬಾ ದೊಡ್ಡದಾಗಿದೆ. ಸೊ ಅದನ್ನು ಕೂಡ ಇದರಲ್ಲಿ ಹೇಳ್ತಾ ಹೋದ್ರೆ ನಿಮ್ಗೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ. ಸೊ ಹಾಗಾಗಿ ಅಪ್ಲೈ ಮಾಡೋದು ಮಾತ್ರ ನಿಮಗೆ ಹೇಳಿಕೊಟ್ಟಿದ್ದೀನಿ. ಇವಾಗ ಅಪ್ಲೈ ಮಾಡಿದ್ದನ್ನು ನಾವು ಪ್ರಿಂಟನ್ನು ತಗೋಬೇಕಲ್ವಾ. ಸೊ ಈಗ ಅಪ್ಲೈ ಆಗಿದೆ, ಇದನ್ನು ಪ್ರಿಂಟ್ ತಗೋಬೇಕು. ಸೊ ಇಲ್ಲಿ ಅಪ್ಲೈಡ್ ಪೋಸ್ಟ್ ಅಂತಿದೆ ನೋಡಿ ಒಂದು ಆಪ್ಷನ್ನು, ಅಪ್ಲೈಡ್ ಪೋಸ್ಟ್ ಅಂತಿದೆ ಕಾಣ್ತಾ ಇದೆಯಲ್ಲ ಇಲ್ಲಿ. ಈ ಒಂದು ಅಪ್ಲೈಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಯಾವ್ಯಾವ ಅಪ್ಲೈ ಮಾಡಿದ್ದೀರಾ ಇಲ್ಲಿ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ ಯಾವ್ಯಾವ ಅಪ್ಲೈ ಮಾಡಿದ್ದೀರಾ ಇಲ್ಲಿ ನಿಮಗೆ ತೋರಿಸುತ್ತೆ. ಇವಾಗ ನಾವು ಇವತ್ತು ಅಪ್ಲೈ ಮಾಡಿದ್ವಿ ನೋಡಿ, ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ A ಹುದ್ದೆಗೆ ಅಪ್ಲೈ ಮಾಡಿದ್ವಿ. ಇಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ. ಸೊ ಇಲ್ಲಿ ವ್ಯೂ ಅಂತ ಏನು ಕಾಣ್ತಾ ಇದೆಯಲ್ಲ, ಇದು ವ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ನೀವು ಪೂರ್ವ ವೀಕ್ಷಣೆ ವಿವರಗಳನ್ನು ವೀಕ್ಷಿಸಲು ಖಚಿತವಾಗಿ ಬಯಸುವಿರಾ ಅಂತ ಕೇಳ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಯಾವೊಂದು ಪೋಸ್ಟಿಗೆ ಅಪ್ಲೈ ಮಾಡಿದ್ದೀರಾ ಅದನ್ನು ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಡೀಟೇಲ್ ಬಂದಿರುತ್ತೆ. ಇದನ್ನು ನೀವು ಪ್ರಿಂಟನ್ನು ತಗೋಬೋದು. ಲಾಸ್ಟಲ್ಲಿ ನೋಡಿ ಪ್ರಿಂಟ್ ಅಂತಿದೆ, ಈ ಒಂದು ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಸೇವ್ ಆಗುತ್ತೆ. ನೋಡಿ ಈ ರೀತಿಯಾಗಿ ನಿಮಗೆ PDF ಸೇವ್ ಆಗುತ್ತೆ. ಸೊ ಇದನ್ನು ನೀವು ಅಪ್ಲಿಕೇಶನ್ ಡಿಲೀಟ್ ಮಾಡಬೇಕು ಅಂತ ಅನಿಸಿದ ಕೇಸ್ ನಮಗೆ ಇದಕ್ಕೆ ಅಪ್ಲೈ ಮಾಡಿದ್ದು ಬೇಡಪ್ಪ ನಿಮಗೆ ಅಂದರೆ ಇಲ್ಲಿ ಡಿಲೀಟ್ ಕೂಡ ಆಪ್ಷನ್ನ ಕೊಟ್ಟಿದ್ದಾರೆ. ಡಿಲೀಟ್ ಅಪ್ಲಿಕೇಶನ್, ಇದನ್ನು ಕೂಡ ನೀವು ಕ್ಯಾನ್ಸಲ್ ಡಿಲೀಟ್ ಮಾಡ್ಬೋದು, ತೆಗೆದು ಹಾಕ್ಬೋದು. ಎಕ್ಸಾಮ್ ಬರೆಯೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಡಿಲೀಟ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಡಿಲೀಟ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿಯಾಗಿದೆ. ಈ ರೀತಿಯಾಗಿ ನೀವು ಈ ಒಂದು PDF ಅನ್ನು ಸೇವ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ, ತುಂಬ ಈಸಿಯಾಗಿ KPSC ನಲ್ಲಿ. ಸ್ನೇಹಿತರೆ ಇದಿಷ್ಟು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ KPSC ಲಾಗಿನಲ್ಲಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಯಾರೆಲ್ಲ ಒಂದು KPSC ಲಾಗಿನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂಥವ್ರಿಗೆ ಇದು ತುಂಬಾ ಉಪಯುಕ್ತ ಆಗುತ್ತೆ. ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಬೋದು, ಸಿಸ್ಟಮಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಆನ್ಲೈನ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. 100 ರಿಂದ 150 ರೂಪಾಯಿ ತೊಗೊತಾರೆ KPSC ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ. ನೀವು ನಮ್ಮ ವಿಡಿಯೋ ನೋಡಿ ಉಚಿತವಾಗಿ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ, ಏನೇ ಒಂದು ಸಮಸ್ಯೆ ಎದುರಾದ್ರಲ್ಲಿ KPSC ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಸಮಸ್ಯೆ ನಿಮಗೆ ಎದುರಾಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ಕಮೆಂಟಿಗೆ ತಪ್ಪದೆ ಎಲ್ಲರಿಗೂ ಕೂಡ ಆನ್ಸರನ್ನು ಮಾಡ್ತೀನಿ. ಸಮಸ್ಯೆ ಆಗಿದ್ದರೆ ಮಾತ್ರ ನೀವು ಕಮೆಂಟನ್ನು ಮಾಡಿ.